ಮೇಡಮ್ದು ವಿಡಿಯೋ ಹಿಡಿತಾ ಇರೋದು. ವಿಡಿಯೋ ಮಾಡ್ಲಿ ಬಿಡ, ಅವ್ನ್ ಕೇಸ್ ಮಾಡ್ತೀನಿ ಅವ್ನ್ಗೆ. ಅವ್ನು ಬಾಳ ಆಡ್ತಾ ಇದ್ದಾನೆ, ನಾನು ನೋಡ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಅವ್ನ್ ಬಿಟ್ಟಿದ್ದೀನಿ. ವಿಡಿಯೋ ಹಿಡಿತಾನೆ. ವಿಡಿಯೋ ಮಾಡ್ಲಿ ಬಿಡ, ವಿಡಿಯೋ ಮಾಡ್ಲಿ ಬಿಡು. ಏನಂತೆ ಮಾಡ್ಕೋ, ಕರೆಕ್ಟ್ ಆಗಿ ಕ್ಲಾರಿಟಿ ಆಗಿ ಮಾಡ್ಕೋ ವಿಡಿಯೋನ. ಅಲ್ಲ ಮೇಡಮ್, ನಮ್ದು ಮನೆ ಹತ್ರ ಅಲ್ವಾ, ಅದಕ್ಕೆ ನಾವು ಇರ್ಬೇಕಲ್ಲ. ಕ್ಲಾರಿಟಿ ಆಗಿ ವಿಡಿಯೋ ಮಾಡ್ಕೋ. ಪೊಲೀಸ್ ಇನ್ಸ್ಪೆಕ್ಟರ್ ನೀನು ವಿಡಿಯೋ ಮಾಡ್ತೀಯಾ? ಟ್ಯಾಕ್ಸ್ ಕಟ್ಟಿರೋ ಕಾಪಿ ಇದೆ. ನಿಧಾನಕ್ ಮಾತಾಡೋ. ಮೊನ್ನೆ ಬಚಾವಾಗ್ಬಿಟ್ಟೆ, ಇವತ್ತು ಬಚಾವಾಗಲ್ಲ. ಜೋರ ಮಾತಾಡಿದ್ರೆ ನಿಧಾನಕ್ ಮಾತಾಡ್ಬೇಕು. ಮೊನ್ನೆ ಫುಲ್ ಡೈರಿ ಕೆತ್ತಿದ್ದೀನಿ ನಿನ್ ಬಗ್ಗೆ. ಇವತ್ತೇನಾರ ಸಣ್ಣದಾಗ ಮಿಸ್ ಕಾಡಿದ್ರೆ ಮಾತ್ರ ಬೇರೆ ತರ ಮಾತಾಡ್ತೀನಿ. ನಿಧಾನಕ್ ಮಾತಾಡ್ಬೇಕು. ರೋಡ್ ಅಲ್ಲಿ ನಿಂತ್ಕೊಂಡು ನಾನು ಇನ್ವೆಸ್ಟಿಗೇಷನ್ ಮಾಡಲ್ಲ. ನೀನು ಬರ್ತಾ ಇಲ್ಲ ಅಂತ SHO ಹೇಳಿಕೆ ನಾನು ಇಲ್ಲಿ ಬಂದಿರೋದು. ನಿಂದೇನ್ ಕಾಪಿ ಇದೆ ತಗೊಂಡ್ ಸ್ಟೇಷನ್ಗೆ ಬಾ, ಅರ್ಥ ಆಯ್ತಾ? ವಿಡಿಯೋ ಮಾಡಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಹೀರೋಯಿಸಂ ಬೇಡ. ನೀವಿರುವಾಗಲೇ ಒಂದು 2 ಟೈಮ್ ಕೊಟ್ಟಿದ್ದೀರಿ ಮೇಡಮ್. ಮೇಡಮ್ದು ವಿಡಿಯೋ ಹಿಡಿತಾ ಇರೋದು. ವಿಡಿಯೋ ಮಾಡ್ಲಿ ಬಿಡ, ಅವ್ನ್ ಕೇಸ್ ಮಾಡ್ತೀನಿ ಅವ್ನ್ಗೆ. ಅವ್ನು ಬಾಳ ಆಡ್ತಾ ಇದ್ದಾನೆ, ನಾನು ನೋಡ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಅವ್ನ್ ಬಿಟ್ಟಿದ್ದೀನಿ. ವಿಡಿಯೋ ಹಿಡಿತಾನೆ. ವಿಡಿಯೋ ಮಾಡ್ಲಿ ಬಿಡ, ವಿಡಿಯೋ ಮಾಡ್ಲಿ ಬಿಡು. ಏನಂತೆ ಮಾಡ್ಕೋ, ಕರೆಕ್ಟ್ ಆಗಿ ಕ್ಲಾರಿಟಿ ಆಗಿ ಮಾಡ್ಕೋ ವಿಡಿಯೋನ. ಅಲ್ಲ ಮೇಡಮ್, ನಮ್ದು ಮನೆ ಹತ್ರ ಅಲ್ವಾ, ಅದಕ್ಕೆ ನಾವು ಇರ್ಬೇಕಲ್ಲ. ಕ್ಲಾರಿಟಿ ಆಗಿ ವಿಡಿಯೋ ಮಾಡ್ಕೋ. ಪೊಲೀಸ್ ಇನ್ಸ್ಪೆಕ್ಟರ್ ನೀನು ವಿಡಿಯೋ ಮಾಡ್ತೀಯಾ? ಟ್ಯಾಕ್ಸ್ ಕಟ್ಟಿರೋ ಕಾಪಿ ಇದೆ. ನಿಧಾನಕ್ ಮಾತಾಡೋ. ಮೊನ್ನೆ ಬಚಾವಾಗ್ಬಿಟ್ಟೆ, ಇವತ್ತು ಬಚಾವಾಗಲ್ಲ. ಜೋರ ಮಾತಾಡಿದ್ರೆ ನಿಧಾನಕ್ ಮಾತಾಡ್ಬೇಕು. ಮೊನ್ನೆ ಫುಲ್ ಡೈರಿ ಕೆತ್ತಿದ್ದೀನಿ ನಿನ್ ಬಗ್ಗೆ. ಇವತ್ತೇನಾರ ಸಣ್ಣದಾಗ ಮಿಸ್ ಕಾಡಿದ್ರೆ ಮಾತ್ರ ಬೇರೆ ತರ ಮಾತಾಡ್ತೀನಿ. ನಿಧಾನಕ್ ಮಾತಾಡ್ಬೇಕು. ರೋಡ್ ಅಲ್ಲಿ ನಿಂತ್ಕೊಂಡು ನಾನು ಇನ್ವೆಸ್ಟಿಗೇಷನ್ ಮಾಡಲ್ಲ. ನೀನು ಬರ್ತಾ ಇಲ್ಲ ಅಂತ SHO ಹೇಳಿಕೆ ನಾನು ಇಲ್ಲಿ ಬಂದಿರೋದು. ನಿಂದೇನ್ ಕಾಪಿ ಇದೆ ತಗೊಂಡ್ ಸ್ಟೇಷನ್ಗೆ ಬಾ, ಅರ್ಥ ಆಯ್ತಾ? ವಿಡಿಯೋ ಮಾಡಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಹೀರೋಯಿಸಂ ಬೇಡ. ನೀವಿರುವಾಗಲೇ ಒಂದು 2 ಟೈಮ್ ಕೊಟ್ಟಿದ್ದೀರಿ ಮೇಡಮ್. ಯಾರ ಹತ್ರ ಕೊಟ್ಟಿದ್ಯಾ? ನಿಮ್ಮ ಹತ್ರನೂ ಕೊಟ್ಟಿದ್ದೀನಿ. ಗ್ರಾಚಾರ ಕಡಿಮೆ ಆಗಿದೆ ನಿನಗೆ. ಮಾತಾಡೋಗು, ನಿಮ್ಮ ಅಮ್ಮನ್ ಕರೆದ್ರ ಅವರು. ಅವತ್ತು ಬಿಸಿಲಲ್ಲಿ ನಿಂತ್ಕೊಂಡು ಚೆನ್ನಾಗಿ ಬೈ ನಾಟಕದ ನಿಮ್ಮಮ್ಮ. ಈಗ ಬಿಸಿಲು ಬಿಸಿಲಲ್ಲಿ ನಿಂತ್ಕೊಂಡು ಕೆಟ್ಟಾಗಿ ಬೈದ್ರು. ನಾವು ಇತಿಗೆ ಬಂದು ವಿಡಿಯೋ ತಪ್ಪಿತ್ತು ವಿಡಿಯೋ. ಹೇಳಿ ಸರ್. ಆಗ್ಲೇ ವಿಡಿಯೋ ಹಿಡ್ಕೊಂಡು ಹೋಯ್ತವನೆ ನೋಡಿ. ಮೇಡಮ್ ಹೇಳಿ. ಮೇಡಮ್ದು ವಿಡಿಯೋ ಹಿಡಿತಾ ಇರೋದು. ವಿಡಿಯೋ ಮಾಡ್ಲಿ ಬಿಡ, ಅವ್ನ್ ಕೇಸ್ ಮಾಡ್ತೀನಿ ಅವ್ನ್ಗೆ. ಅವ್ನು ಬಾಳ ಆಡ್ತಾ ಇದ್ದಾನೆ, ನಾನು ನೋಡ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಅವ್ನ್ ಬಿಟ್ಟಿದ್ದೀನಿ. ವಿಡಿಯೋ ಹಿಡಿತಾನೆ. ವಿಡಿಯೋ ಮಾಡ್ಲಿ ಬಿಡ, ವಿಡಿಯೋ ಮಾಡ್ಲಿ ಬಿಡು. ಏನಂತೆ ಮಾಡ್ಕೋ, ಕರೆಕ್ಟ್ ಆಗಿ ಕ್ಲಾರಿಟಿ ಆಗಿ ಮಾಡ್ಕೋ ವಿಡಿಯೋನ. ಅಲ್ಲ ಮೇಡಮ್, ನಮ್ದು ಮನೆ ಹತ್ರ ಅಲ್ವಾ, ಅದಕ್ಕೆ ನಾವು ಇರ್ಬೇಕಲ್ಲ. ಕ್ಲಾರಿಟಿ ಆಗಿ ವಿಡಿಯೋ ಮಾಡ್ಕೋ. ಸರಿ ಮೇಡಮ್, ಆಯ್ತು ಮೇಡಮ್. ಏನ್ ಸಮಸ್ಯೆ ಏನು? ಏನ್ ನಮ್ದೇನಿಲ್ಲ ಸಮಸ್ಯೆ. ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ, ಏನಂತ? ಏಕೈಕೆ ಮನೆಗೆ ಹೋಗಿ ಸೇರ್ಕೊಂಡಿದ್ಯಾ ಅಂತ. ನಮ್ಮ ಮನೆಗೆ ನಾವು ಬಂದಿದೀವಿ. ಇದೆ ಮೇಡಮ್. ತಗೋಬಾ. ಏಯ್, ನೀನ್ ಇಲ್ಲೆಲ್ಲ ಮಾತಾಡಂಗಿಲ್ಲ, ಹೇಳಿದೀನಿ. ಬರಕ್ಕೆ ಹೋಗ್ತಾ ಇಲ್ಲ. ಏನು ಕೇರ್ಪೇಟೆ ಟೌನ್ ಅವ್ರಿಗೆ ನೀನು ವಾಚ್ ಮಾಡ್ತೀಯಾ? ಕೇರ್ಪೇಟೆ ಪೊಲೀಸ್ ಲೈವ್ ಇದೆ. ಲೈವ್ ಮಾಡು. ಲೈವ್ ಇದೆ, ಫೇಸ್ಬುಕ್ ಲೈವ್ ಇದೆ. ಪೊಲೀಸ್ ಇನ್ಸ್ಪೆಕ್ಟರ್ ನೀನು ವಿಡಿಯೋ ಮಾಡ್ತೀಯಾ? ಅಲ್ಲ, ನಮ್ಮ ಸೇಫ್ಟಿಗೆ ಸರ್ ನಾವು ಮಾಡ್ತಾ ಇರೋದು. ಏನಾಗಿದೆ ನಿನಗೆ? ಜನ ಬರ್ತಾರಲ್ಲ, ಎಲ್ಲ ಆಗಿದೆ. ನಮ್ಮ ಅಪ್ಪ ಅವ್ರಿಗೆಲ್ಲ ಹೊಡೆದಿ ಎಲ್ಲ ಮಾಡಿದಾರೆ. ಅದಕ್ಕೆ ನೋಡಿ ಕೋರ್ಟ್ ಆರ್ಡರ್ ಮೇಡಮ್. ಕೋರ್ಟ್ ಆರ್ಡರ್ ಕೋರ್ಟ್ ಆರ್ಡರ್ ಇದೆ. ಅವ್ರದ್ದೇನೈತೆ ಮೇಡಮ್, ಅದನ್ನ ಕ್ವಶನ್ ಮಾಡಕ್ಕೆ ಅದನ್ನ ಅವ್ರದ್ದಿದೆ. ನಿನಗೆ ಏನ್ ಸಂಬಂಧ ಕೊಟ್ಟಿದ್ದಾರೆ? ಡಿಗ್ರಿ ಸ್ಟೇಷನ್ ಬರಕ್ಕಿಲ್ಲ ಅಂತ ಪೊಲೀಸ್ ಮನೆ ಹತ್ರ ಬರ್ಬೋದು. ಮನೆ ನಮ್ದು ಅಂತ ಕೋರ್ಟ್ ಆರ್ಡರ್ ಇದೆ. ಆಯ್ತು ಮರೆ, ಟ್ಯಾಕ್ಸ್ ಕಟ್ಟಿರೋ ಕಾಪಿ ಇದೆ. ನಿಧಾನಕ್ ಮಾತಾಡೋ. ಮೊನ್ನೆ ಬಚಾವಾಗ್ಬಿಟ್ಟೆ, ಇವತ್ತು ಬಚಾವಾಗಲ್ಲ. ಜೋರ ಮಾತಾಡಿದ್ರೆ ನಿಧಾನಕ್ ಮಾತಾಡ್ಬೇಕು. ಮೊನ್ನೆ ಫುಲ್ ಡೈರಿ ಕೆತ್ತಿದ್ದೀನಿ ನಿನ್ ಬಗ್ಗೆ. ಇವತ್ತೇನಾರ ಸಣ್ಣದಾಗ ಮಿಸ್ ಕಾಡಿದ್ರೆ ಮಾತ್ರ ಬೇರೆ ತರ ಮಾತಾಡ್ತೀನಿ. ನಿಧಾನಕ್ ಮಾತಾಡ್ಬೇಕು. ರೋಡ್ ಅಲ್ಲಿ ನಿಂತ್ಕೊಂಡು ನಾನು ಇನ್ವೆಸ್ಟಿಗೇಷನ್ ಮಾಡಲ್ಲ. ನೀನು ಬರ್ತಾ ಇಲ್ಲ ಅಂತ SHO ಹೇಳಿಕೆ ನಾನು ಇಲ್ಲಿ ಬಂದಿರೋದು. ನಿಂದೇನ್ ಕಾಪಿ ಇದೆ ತಗೊಂಡ್ ಸ್ಟೇಷನ್ಗೆ ಬಾ, ಅರ್ಥ ಆಯ್ತಾ? ವಿಡಿಯೋ ಮಾಡಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಹೀರೋಯಿಸಂ ಬೇಡ.
ಇಲ್ಲಿ ಮಾರಲ್ ಪೊಲೀಸಿಂಗ್ ಮಾಡಕ್ಕೆ ಅವಕಾಶ ಇಲ್ಲ. ನಮ್ಮನೆ ಹೌದು, 50 ವರ್ಷದಿಂದ ಅಲ್ಲೇ ಒಳಗಾಗಿದ್ದೇವೆ. ಯಾರು ನಮಗ್ ಸಪೋರ್ಟ್ ಮಾಡ್ತಾ ಇಲ್ಲ, ಯಾವ ಪೊಲೀಸ್ನವರು ಸಪೋರ್ಟ್ ಮಾಡ್ತಾ ಇಲ್ಲ. ನಾವು ಹೋಗಿ ಕಂಪ್ಲೇಂಟ್ ಕೊಟ್ಟು ಸಪೋರ್ಟ್ ಮಾಡಿಲ್ಲ, ಬಂದಿಲ್ಲ ನಮ್ಮ ಮನೆ ಹತ್ರ. ನೋಟಿಸ್ ಕೊಟ್ರೆ ಈಗ ಯಾರು ರೆಕಾರ್ಡ್ ಇಲ್ದೇ ಇರೋರು ಬಂದ ತಕ್ಷಣ ಬಂದಿದ್ರೆ ಪೊಲೀಸ್ನವ್ರು ಬಂದಿದ್ದಾರೆ ಇಲ್ಲಿ. ಆದ್ರೆ ನಾವು 50 ವರ್ಷದಿಂದ ಇಲ್ಲಿ ನೊಂದು ಬೆಂದು ಇದನ್ನ ಅನುಭವಿಸಿದೀವಿ. ರೆಕಾರ್ಡ್ ಇಟ್ಕೊಂಡು ಮಾತಾಡ್ತಾ ಇದೀವಿ. ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಅದು ಇದೆ, ಕಾಪಿ ಇದೆ. ಎಷ್ಟು ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಇವಾಗ್ಲೇ ಈ ಟೈಮಲ್ಲಿ ನೀವ್ ಇರುವಾಗ್ಲೇ ಒಂದ್ 2 ಟೈಮ್ ಕೊಟ್ಟಿದ್ದೀನಿ ಮೇಡಮ್. ಯಾರ ಹತ್ರ ಕೊಟ್ಟಿದ್ದೀರಾ? ನಿಮ್ಮ ಹತ್ರನೂ ಕೊಟ್ಟಿದ್ದೀನಿ. ಗ್ರಾಚಾರ ಕಡಿಮೆ ಆಗಿದೆ ನಿನಗೆ? ಮೇಡಮ್ ಕಂಪ್ಲೇಂಟ್ ಕಡಿಮೆ ಆಗಿದ್ಯಪ್ಪ ನಿನಗೆ? ಮೇಡಮ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಅದ್ರದ್ದು ಕಾಪಿನೂ ಇಲ್ಲಿದೆ. ಇದೆ ಇಲ್ಲೇ ಇದೆ ಕಂಪ್ಲೇಂಟ್ ನಾನು ಕೊಟ್ಟಿರೋದು. ಅದ್ರಲ್ಲಿ ಎಂಡೋರ್ಸ್ಮೆಂಟ್ ಏನ್ ಕೊಟ್ಟಿದೀವಿ? ಸಿವಿಲ್ ನ್ಯಾಯಾಲಯದಲ್ಲಿ ಬಗೆಹರಿಸ್ಕೊಂತ ಕೊಟ್ಟಿದೀವಿ. ಸಿವಿಲ್ ನ್ಯಾಯಾಲಯದಲ್ಲಿ ಏನ್ ಬಗೆಹರಿಸ್ಕೊಂಡಿದ್ದೆ ತಂದು ಕೊಡು ಕಾಪಿನ. ಅದಂಗೆ ನೀನು ಒಬ್ಬರ ಮನೇಲಿ ಇರುವಾಗ ಏಕಾಏಕಿ ಮನೆ ಒಳಗಡೆ ಯಾರು ಮೇಡಮ್ ನಮ್ಮ ಮನೇಲಿ ನಾವ್ ಇದ್ದೀವಿ, ನಾವ್ ಯಾರ ಮನೆಗೂ ಬಂದಿಲ್ಲ. ಪ್ರೂವ್ ಮಾಡ್ಕೊಳಕ್ಕೆ ಡಾಕ್ಯುಮೆಂಟ್ ಆಯ್ತಲ್ಲ ತೋರಿಸ್ತಾ ಇದೀವಲ್ಲ. ತಗೋಬಾ ಸ್ಟೇಷನ್ಗೆ ಬಾ ಇವಾಗ ಐತದ ಏನ್ ದಾಖಲೆ ಅದೇನೇ ದಾಖಲಾತಿ ಇದೆ ತಗೋಬಾ ಸ್ಟೇಷನ್ಗೆ. ಅಂತ ಯಾರು ಗೊತ್ತಾಗ್ತಾ ಇಲ್ವಲ್ಲ ನಮ್ಗೆ. ಕೇಳಪ್ಪ ನೀನು. ನಮ್ಗೆ ಗೊತ್ತೈತೆ ಇಲ್ಲ ಇಲ್ಲಿ ಯಾರ್ಯಾರು ಬಂದವ್ರೆ ಅಂತ. ಕ್ಯಾಮ್ರಾ ಇಟ್ಕೊಂಡ್ಬಿಟ್ರೆ ರಕ್ಷಣೆ ನನ್ಗೇನ್ ರಕ್ಷಣೆ? ನಿನ್ ಫೇಸ್ಬುಕ್ ಲೈವ್ ಇಲ್ಲಿ 50-60 ವರ್ಷದಿಂದ ನಮ್ಮ ಮೇಲೆ ಅಲ್ಲೇ ನಡೆದಿದೆ ಇಲ್ಲಿ. ಗೊತ್ತಾ? ಅದನ್ನ ಯಾರು ತಂದು ಕೊಡ್ತಾರೆ? ಕೊಟ್ಟಿದೀವಿ ಕಂಪ್ಲೇಂಟ್ ಕೊಟ್ಟಿದೀವಿ. ತೋರ್ಸು, ಏನ್ ಕೊಟ್ಟಿದ್ದಿ ಕಂಪ್ಲೇಂಟ್ ತೋರ್ಸು. ತೋರಿಸ್ತೀನಿ ಸರ್ ನಾನು. ಮತ್ತೆ ತೋರಿಸ್ತೀನಿ, ಫೇಸ್ಬುಕ್ ಹೋಗ್ಬಿಟ್ರೆ ತೋರಿಸ್ತೀನಿ. ಸುಮ್ನೆ ಪಬ್ಲಿಕ್ ನ್ಯೂಸೆನ್ಸ್ ಫೇಸ್ಬುಕ್ ನ್ಯೂಸೆನ್ಸ್ ನಾವು ಮಾಡಿಲ್ಲ ಸರ್, ನೀವು ಬಂದಿರೋಕ್ಕೆ. ಕೊಟ್ಟಿ ನಾನ್ ನನ್ನ ಕಂಪ್ಲೇಂಟ್ ರಕ್ಷಣೆಗೋಸ್ಕರ ನಾನು ವಿಡಿಯೋ ಫೇಸ್ಬುಕ್ ಲೈವ್ ಅನ್ನ ಮಾಡಿದ್ದೀನಿ ಹೊರತು. ಹೋಗ್ಬಿಟ್ರೆ ಏನಾಗ್ಬಿಡ್ತದೆ? ಅಲ್ಲ ಏನಾಗುತ್ತೆ ನನಗೆ ಗೊತ್ತಿಲ್ಲ. ನನ್ನ ಸೇಫ್ಟಿಗೆ ಸೇಫ್ಟಿ ನಿನಗೆ ಪೊಲೀಸ್ ನಿನಗೆ ಸೇಫ್ಟಿ. ಸರ್ ಲಾಸ್ಟ್ ಟೈಮ್ ಮೊಬೈಲ್ ಎಲ್ಲ ಕಿತ್ಕೊಂಡು ವಿಡಿಯೋ ಡಿಲೀಟ್ ಮಾಡಿದ್ದಾರೆ ಸರ್. ನನ್ನ ಹತ್ರ ದಾಖಲೆ ಇದೆ. ನಂದು ಪರ್ಸನಲ್ ವಿಡಿಯೋ ಎಲ್ಲ ಸಿವಿಲ್ ಡಿಸ್ಪ್ಯೂಟ್ ಎಲ್ಲ ಡಿಲೀಟ್ ಆಗಿದೆ. ಯಾರು ಕೊಡ್ತಾರೆ? ಪೊಲೀಸ್ನವರೇ ಮಾಡಿದ್ದಾರೆ. ಈಗ ಮೊನ್ನೆ ಮಾಡಿದ್ದಾರೆ. ಯಾಕೆ ನೀನ್ ಕಂಪ್ಲೇಂಟ್ ಮಾಡಿದೀಯಾ? ಮಾಡಿದ್ದೀನಿ ಎಲ್ಲಿ ಮಾಡಿದೀನಿ ತೋರಿಸ್ತಾ ಮಾಡಿದ್ದೀನಿ. ಎಲ್ಲಿಗೆ ಹಾಕ್ಬೇಕೋ ಅಲ್ಲಿ ಹಾಕಿದ್ದೀನಿ. ಬಾಯಿಗೆ ಬಂದ ಹಾಕಿದ್ದೀನಿ ಸರ್ ನಾನು. ಬಾಯಿಗೆ ಬಂದಂಗೆ ಸುಮ್ಮನೆ ಇಲ್ದಿರೋದ್ ಮಾತಾಡ್ಬಾರ್ದು. ಈಗ ನಿನ್ ಬಗ್ಗೆ ಕಂಪ್ಲೇಂಟ್ ಬಂದೈತಲ್ಲಪ್ಪ, ಸ್ಟೇಷನ್ ಬಂದ್ ರೆಕಾರ್ಡ್ ಕೊಡ್ತಪ್ಪ ಅಷ್ಟೇ, ಬೇರೆ ಮಾತಾಡ್ಬೇಡ.